ಹೆಲೋ ಸ್ನೇಹಿತರೆ, ನಮಗೆಲ್ಲ ಗೊತ್ತಿರುವ ಹಾಗೆ 2025ರ ICC ಕ್ರಿಕೆಟ್ ಚಾಂಪಿಯನ್ ಟ್ರೋಫಿ ಪಾಕಿಸ್ತಾನದಲ್ಲಿ ಮುಂದಿನ ವರ್ಷ ನಡೆಯಲಿದೆ. ಇದಕ್ಕಾಗಿ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ತಯಾರಿಯನ್ನು ಮಾಡಿಕೊಳ್ಳುತ್ತಿದೆ. ಆದರೆ ಭಾರತ ತಂಡ ಸೆಕ್ಯೂರಿಟಿ ರೀಸನ್ನಿಂದ ಪಾಕಿಸ್ತಾನಕ್ಕೆ ಹೋಗಿ ಚಾಂಪಿಯನ್ ಟ್ರೋಫಿ ಆಡಲು ನಿರಾಕರಿಸಿದೆ ಮತ್ತು ಭಾರತದ ಪಂದ್ಯಗಳನ್ನು ಶ್ರೀಲಂಕಾ ಅಥವಾ ಬಾಂಗ್ಲಾದಲ್ಲಿ ನಡೆಸಬೇಕೆಂದು ICCಯನ್ನು ಮನವಿ ಮಾಡಿಕೊಂಡಿದೆ. ಆದರೆ ಸ್ನೇಹಿತರೆ, ಇದರ ಬಗ್ಗೆ ಮಾತನಾಡಿರುವ ಪಾಕಿಸ್ತಾನದ ಕ್ರಿಕೆಟ್ ತಂಡದ ಬೌಲರ್ ಅಹ್ಸನ್ ಅಲಿ ಒಂದು ಟಿವಿ ಮಾಧ್ಯಮದಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಕೆಲವೊಂದು ವರದಿಗಳ ಪ್ರಕಾರ ಅಹ್ಸನ್ ಅಲಿ ಏನು ಹೇಳಿದ್ದಾರೆ ಎಂದರೆ, ನಮ್ಮ PCB ಅಧ್ಯಕ್ಷರು ಈಗಾಗಲೇ ಹೇಳಿರುವ ಹಾಗೆ ಚಾಂಪಿಯನ್ ಟ್ರೋಫಿ 2025ಕ್ಕೆ ಪಾಕಿಸ್ತಾನದಲ್ಲೇ ನಡೆಯುತ್ತದೆ. ಒಂದು ವೇಳೆ ಭಾರತ ಪಾಕಿಸ್ತಾನಕ್ಕೆ ಬರಲು ನಿರಾಕರಿಸಿದರೆ ನಾವು ಭಾರತವನ್ನು ಹೊರತುಪಡಿಸಿ ಉಳಿದ ತಂಡಗಳೊಂದಿಗೆ ಟೂರ್ನಿಯನ್ನು ನಡೆಸುತ್ತೇವೆ. ಭಾರತ ಪಾಕಿಸ್ತಾನಕ್ಕೆ ಬರದೇ ಇದ್ದರೆ ಕ್ರಿಕೆಟ್ ಏನು ಮುಳುಗುವುದಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಆದರೆ ಸ್ನೇಹಿತರೆ, ಈ ಹೇಳಿಕೆ ಅಷ್ಟು ಸುಲಭವಲ್ಲ. ಒಂದು ವೇಳೆ ಭಾರತವಿಲ್ಲದೆ ಪಾಕಿಸ್ತಾನದಲ್ಲಿ ಚಾಂಪಿಯನ್ ಟ್ರೋಫಿ ಏನಾದರೂ ನಡೆದರೆ ICCಗೆ ತುಂಬಲಾರದ ನಷ್ಟವಾಗುತ್ತದೆ ಮತ್ತು ಪಾಕಿಸ್ತಾನಕ್ಕೂ ಕೂಡ ಟೂರ್ನಿ ನಡೆಸಲು ಖರ್ಚು ಮಾಡಿದ ಹಣ ಕೂಡ ವಾಪಸ್ ಬರುವುದಿಲ್ಲ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ.